ನಮಸ್ಕಾರ ಕರ್ನಾಟಕ. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಬೆಂಗಳೂರು. BJP-ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಬಂದು ಆ ಧರ್ಮಸ್ಥಳದ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ತಮ್ಮದೇ ಆದಂಥ ರೀತಿಯಲ್ಲಿ ಅಡ್ಡ ಮಾಡ್ತಾ ಇದ್ದಾರೆ. ಎಂಟೈರ್ BJP ಒಂದು ಸೈಲೆಂಟು, ಎರಡನೇದು ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ಗೆ ದಿಕ್ಕು ತಪ್ಪಿಸುವಂಥ ಸ್ಟೇಟ್ಮೆಂಟ್ ಕೊಡೋದು, ಜನರನ್ನ ದಿಕ್ಕು ತಪ್ಪಿಸೋದು, ಹುಚ್ಚುಚ್ಚುವಾಗಿ ಸ್ಟೇಟ್ಮೆಂಟ್ ಕೊಡೋದು. ನೀವು ಕೇಳ್ಬೋದು ಹುಚ್ಚುಚ್ಚುವ ಸ್ಟೇಟ್ಮೆಂಟ್ ಏನು ಅಂತ. ಅವನು ಅಶೋಕ ಇದ್ದಾನಲ್ಲ, ಅಶೋಕ ಎಲ್ಲಿದ್ಯಾ? ಇರಲಿ, ಅವರು ನಾವು ಒಂಥರ ಸಂಬಂಧಿ, ಹಂಗಾಗಿ ಅಶೋಕ ಅಂತ ಕರಿತೀವಿ. ಓಕೆ, ಅಶೋಕನ ಸ್ಟೇಟ್ಮೆಂಟ್ ಕೇಳಿದಿರಲ್ಲ, ಇದನ್ನೆಲ್ಲ ಮಾಡಿಸ್ತಾ ಇರೋರು ಮುಸ್ಲಿಮ್ಸು. ಓಕೆ, ಆಮೇಲೆ ಇನ್ನೊಂದು ಏನು, ಅಶೋಕ ಮುಸ್ಲಿಮ್ಸ್ ಮಾಡಿಸ್ತಾವ್ರೆ, ಕಮ್ಯುನಿಸ್ಟು. ಇನ್ನೊಂದು ಆಂಗಲ್ ಶುರುವಾಗಿದೆ. ಅವನ್ ಸಮೀರ್ಗೆ ISI ಇಂದ ದುಡ್ಡು ಬರ್ತಾ ಇದೆಯಂತೆ. ಆಹಾ, ಅವನ್ ಯಾರು ಗೊತ್ತ ಹೇಳಿರೋದು? ಅವನ್ ಯಾರ ಪೋಸ್ಟ್ ಕಾರ್ಡ್ ಮಹೇಶ. ಮಹೇಶ, ನನಗೆ ಕೊಡ್ಸಿಲ್ವಲ್ಲ, ಬರೀ ಸಮೀರ್ಗೆ ಕಾಸು ಕೊಡಿಸ್ತಾ ಇದೀಯಾ? ಮಹೇಶ್ ಹೆಗಡೆ ಸೋಕಾಲ್ ಪೋಸ್ಟ್ ಕಾರ್ಡು. ಅವನಿಗೆ ನಿಜವಾಗ್ಲೂ ಒಂದು ಪೋಸ್ಟ್ ಕಾರ್ಡ್ ವ್ಯಾಲ್ಯೂನೂ ಇಲ್ಲ. ಏನೇನೋ ಸುಳ್ಳು. ಇದಕ್ಕೆ ಹೋಗಿದ್ದಾನೆ ನನಗೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು, ಅಲ್ವಾ ಮಹೇಶ, ನಿಮ್ BJP-ಅವ್ರಿಗೆಲ್ಲ ಏನರೋ ಆಗಿದೆ, ಬರಬಾರ್ದೇನೋ ಬಂದಿದೆ ನಿಮ್ಗೆಲ್ಲ. ಅವ್ನು ನೋಡಿದೆ, ಅಶೋಕ ನೋಡಿದೆ, ಸಾಬರ್ ಮಾಡಿಸ್ತಾವನೆ ಅಂತಾನೆ. ಇನ್ನೊಂದ್ ಕಡೆ ಕಮ್ಯುನಿಸ್ಟ್ ಗೌರ್ಮೆಂಟು ಫಂಡಿಂಗ್ ಮಾಡ್ತಾ ಇದೆ ಅಂತಾನೆ. ಆಮೇಲೆ BC ಪಾಟೀಲ್ ನೋಡಿದ್ರೆ ಆ ಕಂಪ್ಲೇನೆಂಟು ಭೀಮನ್ಗೆ ತಲೆ ಸರಿ ಇದೆಯಾ ಚೆಕ್ ಮಾಡಿಸಿ ಹುಚ್ಚ ಅಂತಾನೆ. ನಿನ್ನೆ ಯಲಾಂಕದ MLA ವಿಶ್ವ 200 ಕಾರ್ ತಗೊಂಡು ಕೊಲೆಗಾರರ ಪರವಾಗಿ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ತೀನಿ ಅಂತಾನೆ. ಮೊದಲು ಯಲಂಕ MLAಗೆ SIT ಅವರು ನೋಟಿಸ್ ಇಶ್ಯೂ ಮಾಡಬೇಕು, ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ದಿಕ್ ತಪ್ಸಕ್ಕೆ 200 ಕಾರಲ್ಲಿ ಬರ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಂದ್ರೆ ಈ ವಿಶ್ವ ಇದಾನಲ್ಲ, ಅಲ್ಲೇ ಚೋಳ್ನಾಯಕ್ನಳ್ಳಿ. ಯಾವ ವಿಶ್ವ ಅಂತಂದ್ರೆ ತೋರಿಸ್ಬಿಡೋಣ, ಇರಿ ಮಕ ಸ್ವಲ್ಪ ತೋರಿಸ್ಬಿಡ್ತೀವಿ. ಓಕೆ, ಐ ಥಿಂಕ್ ದಾಟ್ ವಿಲ್ ಬಿ. ಈ ನಮ್ಮ MLA ವಿಶ್ವನಾಥ್ ಇದಾನಲ್ಲ, 200 ಜನ ಕರ್ಕೊಂಡು, ಓಕೆ, ತಾನು ಏನೋ ಇದಕ್ಕೆ ಧರ್ಮಸ್ಥಳಕ್ಕೆ ಹೋಯ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮುಖ ನೋಡಿಕೊಂಬಿಡಿ. ಇವರೇ ಮಿಸ್ಟರ್ ಯಲಂಕ MLA, ಸೋಕಾಲ್ಡ್ MLA ಅವರು, ವಿಶ್ವನಾಥ್ ಅವರು. ಬಿಡೋ, ನಾನು ಸತ್ಯ ಹರಿಶ್ಚಂದ್ರ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಮನುಷ್ಯ ಅಂತೂ ಆಗಿದ್ದೀನಿ. ಓಕೆ, ಇವನು ಯಲಂಕ MLA ವಿಶ್ವನಾಥ್ ಅಂತ ಪೂರ್ತಿ ಹೆಸರು. ಓಕೆ, ವಿಶ್ವನಾಥ್ ಅಂತ ಪೂರ್ತಿ ಹೆಸರು. ಚೋಳ್ನಾಯಕ್ನಲ್ಲಿ ಮುಂಚೆ ಐ ಥಿಂಕ್ ಡೆವಲಪರ್ ಆಗಿ ಕೆಲಸ ಮಾಡ್ತಾ ಇದ್ದ. 4 ಬಾರಿ MLA ಗೆದ್ದಿದ್ದಾನೆ ಈತ, BJP MLA ಯಲಂಕ. ಈಗ ಧರ್ಮಸ್ಥಳಕ್ಕ 200 ಗಾಡಿ ತಗೊಂಡು ಕೊಲೆಗಾರರ ಪರವಾಗಿ ಹೋಯ್ತೀನಿ ಅಂತ ನೆನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಇವರು. ಪ್ರಶ್ನೆನಪ್ಪ ಅಂತಂದ್ರೆ, ವಿಶ್ವನಾಥ್ ಆಕ್ಚುಲಿ ಯಲಂಕ ಬಂದ್ಬಿಟ್ಟು ನಾಡಪ್ರಭು ಕೆಂಪೇಗೌಡರ ತಂದೆ 70 ವರ್ಷ ಆಡಳಿತ ಮಾಡಿದಂತ ಜಾಗಕ್ಕೆ ಇವ MLA ಆಗಿದ್ದಾನೆ. ನನಗೆ ಇರೋ ಮಾಹಿತಿ ಪ್ರಕಾರ ರೆಡ್ಡಿ ಅವರು, ಬಟ್ ಆದ್ರೆ ಒಕ್ಕಲಿಗ ಅಂತ ಹೇಳ್ಕಂತಾನೆ ಅಂತ ಹೇಳ್ತಾರೆ. ನನಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ, ದಯಮಾಡಿ ತಿಳಿಸ್ಬೇಕು. ವಿಶ್ವನಾಥ್ ಒಕ್ಕಲಿಗರ ರೆಡ್ಡಿನ ಅಂತ ಕೇಳಲೇಬೇಕು. ಯಾಕೆ ಅಂತಂದ್ರೆ ಯಲಂಕವನ್ನ 70 ವರ್ಷಗಳ ಕಾಲ 15ನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ ಆಡಳಿತ ಮಾಡಿದ ಜಾಗಕ್ಕೆ ಈತ 4 ಬಾರಿ MLA ಆಗಿದ್ದಾನೆ. ಆಂಧ್ರದು ನಂಟು ಜಾಸ್ತಿ. 200 ಕಾರ್ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದಾನೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, 200 ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ಈ BJP MLA ಹೋಯ್ತಾನಂತೆ. ನೋಡ್ರಪ್ಪ, ಇಂಥ ವ್ಯಕ್ತಿಗೆ ಓಟ್ ಹಾಕ್ತಿರಲ್ಲ. ಅಲ್ಲಿ ಸತ್ತಿರೋದು ವಿಶ್ವನಾಥ್, MLA ವಿಶ್ವನಾಥ್, MLA ವಿಶ್ವ. ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ವಾ? ಇನ್ನು ಹಿಂದೂ ಹೆಣ್ಮಕ್ಳಲ್ವೇನ್ರಯ್ಯ?
200 ಗಾಡಿ ಎತ್ಕೊಂಡು ಕೊಲೆಗಾರರ ಪರವಾಗಿ ನೀನ್ ಧರ್ಮಸ್ಥಳಕ್ಕೆ ಹೋಗ್ತೀಯಾ? ಮತ್ತೆ ಅಲ್ಲಿ SIT ಅವ್ರೇನ್ ಗೆಣಸ್ ಕೀಳಕ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ? ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ? ಅಲ್ಲ ಹುಚ್ಚಾನೆ ಅವನ್ ಯಾರೋ ಬರೀತಾವನೆ, ನಂದನ್ ಶೈವ. ಲೇ ಶಿಷ್ಯ, ಲೇ ನೀವ್ ಏನೋ ಅನ್ಕೊಂಡಿದ್ದೀರಾ? ಏನೋ ವಿಶ್ವನ ಡಾನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಚೋಳನಾಯಕನಹಳ್ಳಿನಲ್ಲಿ ರೆಡ್ಡಿ ಕುಟುಂಬ, ನಮ್ಮ ಕೆಂಪೇಗೌಡರ ಪಿತಾಶ್ರೀಯವರು 15ನೇ ಶತಮಾನದಲ್ಲಿ 70 ವರ್ಷಗಳ ಕಾಲ ಬಾಸ್ ಆಗಿದ್ದವ್ರು ಯಲಹಂಕಕ್ಕೆ. ರೆಡ್ಡಿ ಜನಾಂಗದವನು ವಿಶ್ವ. ನೀವೇನ್ ಅನ್ಕೊಂಡಿದ್ದೀರಾ? ನಾವೆಲ್ಲ ಏನ್ ಗೆಣಸ್ ಕೀಳಕ್ಕೆ ಇರೋದು ಬೆಂಗಳೂರಲ್ಲಿ? ಅವ್ನ್ ರೌಡಿನ ಆಗ್ಲಿ, ರೌಡಿಗಳನ್ನ ಸಾಕ್ಲಿ, ಅದು ಬೇರೆ ವಿಷಯ. ನಿಮಗಿಂತ ಹೆಚ್ಚಾಗಿ ವಿಶ್ವನ್ ಬಗ್ಗೆ ನಮಗ್ ಗೊತ್ತೈತೆ, ಅರ್ಥ ಆಯ್ತಾ? ಹೌಸಿಂಗ್ ಸೊಸೈಟಿಲಿ ಗುಂಡಾಕ್ಸ್ಕೊಳೋದಕ್ಕಿಂತ ನಮ್ಗೆ ಗೊತ್ತು. ನಾವು ರಿಯಲ್ ಎಸ್ಟೇಟ್ ಮಾಡಿ ಏನೋ ಆಂಧ್ರ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಬೆಳ್ಸಕ್ ಹೋಗಿಲ್ಲ, ಬರೀ ಆಂಧ್ರ ಅವ್ರನ್ನೇ ಬೆಳ್ಸಿರೋದು ಇವನು ವಿಶ್ವ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಒಕ್ಕಲಿಗರಿಗೆ ಬುದ್ಧಿ ಇಲ್ಲ. ಕೆಂಪೇಗೌಡರಿರೋ ಜಾಗದಲ್ಲಿ ಇಂಥ ವ್ಯಕ್ತಿನ 4 ಟರ್ಮ್ MLA ಮಾಡ್ತಿರಲ್ರೋ. ಲೇ ಒಕ್ಕಲಿಗರ ಎಲ್ಲೋಗಿದ್ದೀರಾ? ಕೆಂಪೇಗೌಡನ ವಂಶದವರ ಎಲ್ಲರೋ ಹೋಗಿದ್ದೀರಾ? ಚೇಂಜ್ ಮಾಡ್ರ 2028ಕ್ಕೆ ಮಾಡ್ಸನೆ ಅವನ್ನ. ನೋಡು, ಈತನ್ಗೂ ಹೆಂಡತಿ ಮಕ್ಳವ್ರೆ ವಿಶ್ವನಾಥನ್ಗೆ. ಜಸ್ಟ್ ಬಿಕಾಸ್ ವೀರೇಂದ್ರ ಹೆಗಡೆಗೆ ಬಿಜೆಪಿಯಿಂದ ರಾಜ್ಯಸಭಾ ಮೆಂಬರ್ ಮಾಡ್ಬಿಟ್ಟವ್ರೆ ಅಂತ 200 ವೆಹಿಕಲ್, ಅದು ಕರೆಕ್ಟ್ ಆಗಿ ನಂಬರ್ ಬೇರೆ ಹೇಳ್ತಾನೆ, 200 ವೆಹಿಕಲ್ ಎತ್ಕೊಂಡು ಹೋಗಪ್ಪ. 2028ಕ್ಕೆ ಇವನನ್ನು ಸೋಲಿಸ್ಬೇಕು. ಅಲ್ಲೇ ಎತ್ಕೊಂಡ್ಲಿ, ಧರ್ಮಸ್ಥಳದಾಗೆ ಎತ್ಕೊಂಡ್ಲಿ. ಎಲ್ಲ 200 ಗಾಡಿ ಎತ್ಕೊಂಡು ನೋಡ್ರಿ ಹೆಂಗಿದ್ದಾರೆ. ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳು ಅಂತ ಒಂದು ಕನ್ಸೆಂಟ್ ಕೂಡ ಇಲ್ಲ. ಅಂದ್ರೆ ಇಂಥ ವ್ಯಕ್ತಿಗಳ ಇವರು ಯಾವ ಮಟ್ಟಕ್ಕೆ ನೋಡಿ. ಇವರೇ ಮಿಸ್ಟರ್ ವಿಶ್ವನಾಥ್, ನೋಡ್ಕೇಳಿ, ಇವರೇ 200 ಗಾಡಿಗಳನ್ನ ಎತ್ಕೊಂಡು ಏನೋ ಧರ್ಮಸ್ಥಳಕ್ಕೆ ಕೊಲೆಗಾರರ ಪರವಾಗಿ ಹೋಯ್ತಾನಂತೆ. ಹಂಗಾರೆ ವಿಶ್ವನಾಥ ಹಿಂದುತ್ವ ಅಂತ ಹೇಳ್ತಿಯಲ್ಲೇನಪ್ಪ? ಅಲ್ಲಿ ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ವಾ? ಸಾಬ್ರ ಸತ್ತಿರೋದು ವಿಶ್ವನಾಥ್ ಕೊಲೆಗಾರರ ಪರವಾಗಿ 200 ವೆಹಿಕಲ್. ಒಟ್ಟಲ್ಲಿ ಇಂಥವ್ರನ್ನೆಲ್ಲ ಸೋಲಿಸ್ರಯ್ಯ, ಸೋಲಿಸ್ಬೇಕಿಂತವ್ರನ್ನೆಲ್ಲ. ಆವಾಗಲೇ ನೀವೆಲ್ಲ ಮನುಷ್ಯರು. ಯಲಹಂಕನ 15ನೇ ಶತಮಾನದಲ್ಲಿ ಕೆಂಪೇಗೌಡರ ತಂದೆ 70 ವರ್ಷ ಆಡಳಿತ ಮಾಡೋರೆ. ಒಕ್ಕಲಿಗರು ಎಲ್ರೋ ಹೋದ್ರೆ ಒಕ್ಕಲಿಗರು 10 ಲಕ್ಷ 20 ಕೋಟಿ ಬಾಡಿಗೆ ಬರ್ತದೆ. ಲೀಡರ್ ಅಂತೂ ಒಬ್ಬನೂ ಇಲ್ಲ. ಏನ್ ಗೆಣಸ್ ಕೀಳಕ ನೀವೆಲ್ಲ ಒಕ್ಕಲಿಗರು? ಇಂಥ ವ್ಯಕ್ತಿ ಏನೇನು ಇವನ್ ವಿಶ್ವನ್ MLA ಆದ್ಮೇಲೆ ಬೀದಿನಲ್ಲಿ ಗುಂಡು ರೌಡಿಗಳು ಆಂಧ್ರ ಅವ್ರು ಬಂದಿಲ್ಲಿ ಪ್ರಾಪರ್ಟಿಗಳು ಮಾಡೋದು, ಈಯಪ್ಪ ಹೋಗಿ ಅಲ್ಲಿ ತಿರುಪತಿನಲ್ಲಿ ಡೈರೆಕ್ಟರ್ ಆಗೋದು, BDAಗೆ ಚೇರ್ಮನ್ ಆಗೋದು. ಒಂದೆರಡು ಅಲ್ಲ ಬಿಡಿ, ಅಪ್ಪಂದು ಬೇಜಾನಿದೆ, A to Z ಇದೆ. ಆದ್ರೆ ಮಾತಾಡೋ ಸಮಯ ಬರ್ಲಿ ಮಾತಾಡೋಣ ಅಂತ ನಾವು ಸುಮ್ಮನೆ ಇದ್ದೀವಿ. ಏನೋ ಹೋಗ್ಲಿ 4 ಟರ್ಮ್ ಇದ್ದಾನೆ. ಈಗ ವಿಶ್ವನಾಥ್ಗೂನು ಮಿಸಸ್ ಇದ್ದಾರೆ, ಮಗಳಿದ್ದಾರೆ, ಮಗ ಇದ್ದಾನೆ. 4 ಟರ್ಮ್ ಒಕ್ಕಲಿಗರು. ಒಬ್ಬ ರೆಡ್ಡಿಯನ್ನ ನನಗೆ ಹೇಳಿದ್ರು, ರೆಡ್ಡಿ ಅಂತ ಒಬ್ರು ಅಂದ್ರು, ಒಬ್ರು ಒಕ್ಕಲಿಗರು ಅಂದ್ರು. ಕ್ಲಾರಿಟಿ ವಿಶ್ವನಾಥೇ ಕೊಡ್ಲಿ, ರೆಡ್ಡಿನ ಒಕ್ಕಲಿಗರ ಅಂತ ಐ ಡೋಂಟ್ ನೋ. ನಾನೊಬ್ಬ ಒಕ್ಕಲಿಗ. ನಾನ್ ಕೇಳೋದೇನು ಅಂತಂದ್ರೆ, ಕೆಂಪೇಗೌಡರ ತಂದೆ 70 ವರ್ಷ ಆಡಳಿತ ಮಾಡಿದಂತ ಯಲಹಂಕಕ್ಕೆ ವಿಶ್ವನಾಥ್ MLA 4 ಟರ್ಮ್ MLA ಆಗಿ ಅದು ಏನ್ ಮಾಡಿದ್ನೋ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತೂ ದೊಡ್ಡದಾಗಿ ಬೆಳೆಸಿದಾನೆ. ಒಂದೆರಡು ಗುಂಡುಗಳು ಏನೋ ಫೈರಿಂಗ್ ಎಲ್ಲ ಆಯ್ತು. ಅವತ್ತಿನ ಕಮಿಷನರ್ ಹೆಲ್ಪ್ ಮಾಡಿದ್ರು, ಇರ್ಲಿ, ಅದೆಲ್ಲ MLA ಅಂದ್ಮೇಲೆ ಗುಂಡು ರೌಡಿಸಮ್ ಎಲ್ಲ ಇದ್ದಿದ್ದೆ, ನಾವೆಲ್ಲ ನೋಡ್ಕೊಂಡೇ ಬಂದಿರೋದು. ಪ್ರಶ್ನೆ ಏನಪ್ಪಾ ಅಂತಂದ್ರೆ, 200 ಗಾಡಿ ಹಾಕೊಂಡು ಕೊಲೆಗಾರರ ಪರವಾಗಿ ಯಲಹಂಕ ಹೋಗ್ತಾರಂತೆ ಮಿಸ್ಟರ್ ವಿಶ್ವನಾಥ್. ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸೋಲಿಸ್ರಿ ಒಕ್ಕಲಿಗರೆಲ್ಲ ಸೇರ್ಕೊಂಡು ಸೋಲಿಸ್ರಿ ಇದನ್ನ. ಹಿಂದೂಗಳಲ್ವಾ ಸತ್ತೋರ್ ಹೆಣ್ಮಕ್ಳು? ಮಗಳಿದ್ದಾರೆ ವಿಶ್ವನಾಥ್ಗೆ, ಮಗಳು ಮಗ ಹೆಂಡತಿ ಎಲ್ಲ ಇದ್ದಾರೆ. ಒಂದು ದೊಡ್ಡ ಕುಟುಂಬನೇ ಇದೆ. ಒಂದು ದೊಡ್ಡ ಕುಟುಂಬದಲ್ಲಿ ಪ್ರೀತಿನೂ ಇದೆ, ಬಾಂಧವ್ಯ ಇದೆ. ಕಂಡೋರ್ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರೆ ಕೊಲೆಗಾರರ ಪರವಾಗಿ 200 ಗಾಡಿ ಎತ್ಕೊಂಡು, ಮೋಸ್ಟ್ಲಿ ತೆಲುಗು ಫಿಲಮ್ ಎಲ್ಲ ನೋಡ್ತಾರೆ ಅನ್ಸುತ್ತೆ, ಅಂತ ಹಂಗೆ. ಈ ಬಳ್ಳಾರಿಲೂ ಅಷ್ಟೇ, ಇವನು ರೆಡ್ಡಿ ಇವರೆಲ್ಲ ಕಾನ್ವಾಯ್ಗಳು ಹಾಕೊಂಡು ಓಡಾಡ್ತಾ ಇದ್ರು. ಯಾಕಂದ್ರೆ ಹಿಂದೆ ಈ ತೆಲುಗು ಫಿಲಮ್ ಅಲ್ಲಿ ಹಂಗೆ 10-20 ಸ್ಕಾರ್ಪಿಯೋಗಳು, ಏನೋ ಜೋರು ಇವ್ರದು. ಜನ ಸೋಲ್ಸಿದ್ರೆ ಮನೇಲಿ
ಆರಾಮಾಗಿ ಇರ್ಬೋದಾಗತ್ತೆ. ಸೋಲಿಸ್ರ, ವಿಶ್ವನ್ ಸೋಲಿಸ್ರ. ಹಿಂದೂ ಹೆಣ್ಮಕ್ಳು ಸತ್ತಿರೋದ್ ಬಗ್ಗೆ ಗಮನನೇ ಇಲ್ಲ. ಕೊಲೆಗಾರರ ಜೈನರ ಪರವಾಗಿ, ಒಬ್ಬ ಜೈನರ ಕುಟುಂಬದ ಪರವಾಗಿ 200 ಗಾಡಿ ಎತ್ಕೊಂಡು ಹೋಯ್ತಾನಂತೆ. ಒಂದ್ ಕೆಲಸ ಮಾಡ್ತೀವಿ ವಿಶ್ವ, 2028ಗೆ ಖಂಡಿತ ನಿಂಗೆ ಚಿಪ್ ಕೊಡ್ತಾರೆ. ಒಂದ್ಸತಿ ಸೋತ್ ಮೇಲೆ ಪರ್ಮನೆಂಟ್ ಆಗಿ ಧರ್ಮಸ್ಥಳದಲ್ಲೇ ಇದ್ಬಿಡು, ಆ 200 ಗಾಡಿನೂ ಮಡ್ಕೊಂಡು. ಏನ್ ಹೇಳೋಣ ಗುರು, ವಾಟ್ ವಿ ಶುಡ್ ಟೆಲ್? ಇವನು ಹೇಳ್ದ, ಯಾರೋ ಅಶೋಕ ಆಯ್ತು, BC ಪಾಟೀಲ್ ಆಯ್ತು, ಇರೋ ಬರೋ ಬಿಜೆಪಿ ಎಲ್ಲ ಆಗೋದು, ಕಿರಿಕೀರ್ತಿ ಆಯ್ತು, ವಿಶ್ವೇಶ್ವರ ಭಟ್ ಆಯ್ತು, ಅವನು ಗಿಳಿಯಾರ್ ಆಯ್ತು, ಅವನು ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಆಯ್ತು. ಎಷ್ಟು ಜನ ಗುರು ಬರೋದು ಇವ್ರಿಗೆ. ನಮ್ಗಂತೂ ನೋಡಿ ನೋಡಿ ಈಗ ವಿಶ್ವ 200 ಗಾಡಿ ಅಂತೆ. ಏನು ಪಾದಯಾತ್ರೆನಾ? ಕೊಲೆಗಾರ ಪರವಾಗಿ ಪಾದಯಾತ್ರೆ ಅಲ್ಲ, ಪಾದಯಾತ್ರೆ ಅಲ್ಲ ಗುರು, ಗಾಡಿ ಯಾತ್ರೆ ಮಾಡ್ತಾವನೆ ಯಲಾಂಕದ ವಿಶ್ವ. ಅವನ್ ಯಾರೋ ಹಾಕಿದ, ನಮ್ ವಿಶ್ವನಾಥ್ ಬಗ್ಗೆ ಮಾತಾಡೋದು ಏನಲ್ಲೇ ಮಾತಾಡದೆ, ಏನೋ ಕಿತ್ಕೊಂತಿರಲ್ಲೇ. ಒಕ್ಕಲಿಗರ್ದ ಇದು. ಕೆಂಪೇಗೌಡ ಇಸ್ ಅ ಗೌಡ. ಕೆಂಪೇಗೌಡ ಕಟ್ಟಿದ್ ಬೆಂಗಳೂರಲ್ಲಿ, ವಿಶ್ವನಾಥ ಯಲಾಂಕದಲ್ಲಿ ಮೇಲೆ ಆಫ್ಟರ್ ಆಲ್ MLA ಆದ್ಮೇಲೆ ಏನಾದ? ಹಿಂದೆ ವಿಶ್ವನಾಥ ಚೋಳ್ನಾಕ್ನಲ್ಲಿ ಏನಿದ್ದ, ಈಗ ಏನಾದ? ಅಲ್ಲಿರೋ ಜನನ್ ಕೇಳಿದ್ರೆ ಹೇಳ್ತಾರೆ, ಅವನನ್ನ ಕೇಳಿದ್ರು ಹೇಳ್ತಾರೆ. ಏನಪ್ಪ ಉದ್ಧಾರ ಮಾಡೋನೆ ವಿಶ್ವ? ಹಿಂದುತ್ವ ಹೆಸರು ಹೇಳ್ಕೊಂಡು ಅವರ ಪತ್ನಿಯನ್ನ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮಾಡೋನೆ, ಮಗನನ್ನ MP ಮಾಡಕ್ ಓಡಾಡ್ತಾನೆ. ಬೇರೆ ಪಕ್ಕದ ಮನೇನು ಒಬ್ಬನ್ P1 ಕೂಡ ಮಾಡಿಲ್ಲ. ರಿಯಲ್ ಎಸ್ಟೇಟ್ ಯಲಹಂಕ ಪೂರ್ತಿ ಒಳ್ಳೆ ಬೆಳವಣಿಗೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆಂಧ್ರ ಅವರು ಬಂಡವಾಳ ಹಾಕಕ್ ಬರ್ತಾರೆ ರಿಯಲ್ ಎಸ್ಟೇಟ್ ಜೊತೆ. ಅವನು ಚೆನ್ನಾಗವನೆ. ನೀವೆಲ್ಲ ಒಂದಷ್ಟು ಜನ ಕಂಟ್ರೋಲ್ ಆಗಿ ಮಾಡ್ಕೊಂಡು 4 ಟರ್ಮ್ MLA ಆಗವನೆ. ನೆಕ್ಸ್ಟ್ ಟರ್ಮ್ ನೋಡೋಣ. ನಾವು ಒಕ್ಕಲಿಗರು ಬದುಕಿದ್ದೀವಿ, ಮಾಡೋಣ, ನಮ್ಗೇನು ಸಮಸ್ಯೆ ಇಲ್ಲ. ಮಾನವೀಯತೆ ವಿರುದ್ಧವಾಗಿ ನಡೀತಾರೆ ಅಂತಂದ್ರೆ ಬುದ್ಧಿ ಕಲಿಸ್ಬೇಕಾಗ್ತದೆ. 10,000 ಕೋಟಿನೇ ಇರಲಿ ವಿಶ್ವ ಹತ್ರ, ಓಕೆ? ಸೋಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೋಲಿಸ್ತೀವಿ, ಓಕೆ? ಶಿಗ್ಗಾವಿನಲ್ಲಿ ಬೊಮ್ಮಾಯಿಗೆ ಹೇಳಿದೆ, ಬೊಮ್ಮಾಯಿ ಸುಮ್ಮನೆ ನನ್ನ ಮೇಲೆ, ನನಗೆ ಬೊಮ್ಮಾಯಿಗೆ ಯಾವಾಗಿಂದ ಅಂತಂದ್ರೆ ರವಿ ಡಿ ಚಂದ್ರನ್ ಅವ್ರ ಎತ್ತಿ ಒಳಗಡೆ ಹಾಕಿದಾಗ, ಇವನು ಫಾರ್ಮರ್ ಸಿಎಂ ಆಗಿದೆ, ನನ್ನ ಎತ್ತಿ ಒಳಗಡೆ ಹಾಕ್ದ. ಹೇಳ್ದೆ, ಬೊಮ್ಮಾಯಿ ಬೇಡ 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 ಬೆಂಕಿಯ ಸಂಘ. ಬೊಮ್ಮಾಯಿ ನಿನ್ನ ಮಗನ ಡಮಾರ್ ಪತಂಗ ಶಿಗ್ಗಾವಿನಲ್ಲಿ ಸೋತ, ಇದಕ್ಕಿಂತ ಬೇಕಾ? ಲಿಂಗಾಯತರ ಬೆಲ್ಟ್ ಅಲ್ಲಿ ಫಾರ್ಮರ್ ಬೊಮ್ಮಾಯಿರಪ್ಪ ಫಾರ್ಮರ್ CM, ಈ ಬೊಮ್ಮಾಯಿ CM ಮಗನ್ ಗೆಲ್ಸ್ಕೊಳಕ್ಕಾಗಿಲ್ಲ. ಲಿಂಗಾಯತರ ಬೆಲ್ಟ್ ಅಲ್ಲಿ ಜನ ಯೋಚನೆ ಮಾಡ್ತಾರೆ, ಜಾತಿ ಒಂದು ಮಟ್ಟದವ್ರಿಗೆ ವರ್ಕ್ ಆಗೋದು, ದುಡ್ಡು ಒಂದು ಮಟ್ಟದವ್ರಿಗೆ ವರ್ಕ್ ಆಗೋದು, ಪಾರ್ಟಿನೂ ಅಷ್ಟೇ ಒಂದು ಮಟ್ಟದ ವರ್ಕ್ ಆಗೋದು. ನೆಕ್ಸ್ಟ್ ವರ್ಕ್ ಆಗದೆ ಇಂಡಿವಿಜುವಲ್ ವ್ಯಕ್ತಿತ್ವ ನಮ್ಮಲ್ಲಿ ಇಲ್ಲ ಅಂದ್ರೆ ಜನ ಸೋಲಿಸ್ತಾರೆ. ಅದು ಕುಮಾರಸ್ವಾಮಿ ಮಗನಾಗಿರ್ಲಿ, ಬೊಮ್ಮಾಯಿ ಮಗನಾಗಿರ್ಲಿ, ನಾಪ್ಕ ಇಟ್ಕೊಳ್ಳಿ. ಏನು ವಿಶ್ವನಾಥ್ ದೊಡ್ಡ ವಿಚಾರ ಏನಲ್ಲ. ಏನು ವಿಶ್ವನಾಥ್ ಇವತ್ತೇನೋ ಒಂದಷ್ಟು ದುಡ್ಡು ಮಾಡಿಬಿಟ್ಟವನೆ, ಒಂದಷ್ಟು ಜನ ಹುಡುಗರನ್ನ ಬೆಳೆಸ್ಬಿಟ್ಟವನೆ, ಒಂದಷ್ಟು ಹವಾ ಮೇಂಟೈನ್ ಮಾಡ್ತಾವನೆ, ಒಂದಷ್ಟು ಆಸ್ತಿಗಳು ಮಾಡವನೆ, ಒಂದಷ್ಟುಗಳಿಗೆ ಬಿಡಿ ಅಧ್ಯಕ್ಷ ಆಗಿದ್ದ. ಎಲ್ಲ ಡೀಲರ್ಗಳು ಬರ್ತಾರೆ ಅಂತಂದ್ರೆ ಅದು ಅವನ ಮನೆಗೆ, ನಮಗೇನಲ್ಲ, ಓಕೆ? ನ್ಯಾಯ ಕೇಳಕ್ಕೆ ನಾವು ಕೇಳ್ತೀವಿ. ಯಾಕೆ ಕೇಳ್ತೀವಿ ಅಂತಂದ್ರೆ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡ, ಅವನ ವಂಶದವ್ರು ನಾವು, ಓಕೆ? ಇನ್ನೇನು ಹೇಳ್ಬೇಕಾ? ಎನಿಥಿಂಗ್ ಎಲ್ಸ್? ಒಂದು 100 ಜನ ರೌಡಿಗಳನ್ನೇ ಮಡ್ಕ ಅಂತೇಳೋ, ನಾವ್ ಯಾರು ಕಿಸಿಯಲ್ಲ. ಪ್ರಶ್ನೆ ಏನಂತಂದ್ರೆ ಸಾಮಾಜಿಕವಾಗಿ ಪ್ರಶ್ನೆ ಬಂದಾಗ, ನೈತಿಕತೆ ಬಂದಾಗ ವಿಶ್ವನ್ನೂ ಕೇಳದೆ, ಕೃಷ್ಣ ಬೈರೇಗೌಡರನ್ನು ಕೇಳದೆ, ಸಿದ್ದರಾಮಯ್ಯನೂ ಕೇಳದೆ, ಈ ದೇಶದ ಪ್ರಧಾನಿ ಮೋದಿನೂ ಕೇಳ್ತೀವಿ. ಏನ್ ಸಮಸ್ಯೆ? ಇದನ್ನ ಪ್ರಶ್ನೆ ಮಾಡಕ್ಕೆ ಅಧಿಕಾರ ಕೊಟ್ಟಿರೋದು ದೇಶದ ಸಂವಿಧಾನ. ಜೈ ಸಂವಿಧಾನ. ಏನ ಹೇಳ್ಬೇಕಾ? ಎಂತದಿಲ್ಲ. ಒಂದು ಅರ್ಥ ಮಾಡ್ಕೊಳ್ಬೇಕು, ಧರ್ಮಸ್ಥಳದಲ್ಲಿ ಒಂದು ಬ್ರೇಕ್ ಆಗಿದೆ. SIT ಅವರು ಒಂದು ಬ್ರೇಕ್ ತಗೊಂಡಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಅಗದುಬಿಟ್ಟು ಆ ಎಂಟೈರ್ ಏರಿಯಾನ ಹಾಳು ಮಾಡೋದ್ ಬದಲು ಟೆಕ್ನಾಲಜಿಯನ್ನ ಬಳಸಿ ಗ್ರೌಂಡ್ ಪೆನೆಟ್ರೇಟಿಂಗ್ ಅಂದ್ರೆ ಭೂಮಿಯನ್ನ ಸ್ಕ್ಯಾನ್ ಮಾಡಿ ಅಲ್ಲಿರುವಂತ ಅಸ್ಥಿ ಪಂಜರಗಳನ್ನ ಐಡೆಂಟಿಫೈ ಮಾಡಿ ಮಾಡುವಂತ ಕೆಲಸಕ್ಕೆ SIT ಅವರು ಇಟ್ಸ್ ರಿಯಲಿ ಗುಡ್ ಪ್ರೋಗ್ರೆಸ್. ಮೊದಲನೇದಾಗಿ ಭೀಮಾ ಹೊರಗಡೆ ಬಂದಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು, ಅವರ ವಕೀಲರು ಅದನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇರೋದು. ಎರಡನೇದಾಗಿ SIT ಮಾಡ್ಲಿಕ್ಕೆ ನಾವು ನಮ್ಮ ಕಡೆಯಿಂದ, ಜನರ ಕಡೆಯಿಂದ ದೊಡ್ಡ ಕೂಗಾಗಿದ್ದು. ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ SIT ಮಾಡ್ತಾ ಇರ್ಲಿಲ್ಲ, ಮಾಡಿಸಿದ್ದೀವಿ. SIT ತನಿಖೆ ಮಾಡ್ತಾ ಇದೆ. ಒಂದಷ್ಟು ಗುಡ್ ರಿಸಲ್ಟ್ ಕೂಡ ಸಿಕ್ಕಿದೆ. ಈಗ ಟೆಕ್ನಾಲಜಿಗೆ SIT ಹೋಗ್ತಾ ಇದ್ದಾರೆ ಅಂತಂದ್ರೆ
ಕಳೆದ 10 ದಿವಸದಲ್ಲಿ ಪ್ರೋಗ್ರೆಸ್ ಆಗಿದೆ, ಕಳೆದ 10 ದಿವಸದಲ್ಲಿ ಸಾಕಷ್ಟು ಎವಿಡೆನ್ಸ್ ಸಿಕ್ಕಿದೆ, ಕಳೆದ ಅಸ್ಥಿ ಪಂಜರಗಳು ಸಿಕ್ಕಿದೆ. ಅದಕ್ಕೋಸ್ಕರನೇ ಟೆಕ್ನಾಲಜಿಯನ್ನ SIT ಬಳಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಎರಡನೇ ಅನುಮಾನನೇ ಇಲ್ಲ. ಅಂಡ್ ಕಮಿಂಗ್ ಸ್ಟ್ರೈಟ್ ಟು, ನನಗೆ ಗೊತ್ತಿಲ್ಲ ರೀ, ನನ್ನ ಪೊಲಿಟಿಕಲ್ ಆಕ್ಷನ್. ಪ್ರತಾಪ್ ಸಿಂಹನೂ ಶ್ರೀ ಧರ್ಮಸ್ಥಳ ಮಂಜುನಾಥ ಕಾಲೇಜಲ್ಲಿ ಓದಿದ್ದಾನೆ ಅಂತ ಕೇಳ್ಪಟ್ನಪ್ಪ. ನಿಜನಾ ಇಲ್ಲ ನೀವೇ ಹೇಳಿ. ಪ್ರತಾಪ್ ಸಿಂಹ SDM ಕಾಲೇಜಲ್ಲೇನೋ ಓದಿದ್ದಾನಂತೆ, ನಿಜಾನಾ? ನನಗೆ ಗೊತ್ತಿಲ್ಲ. ಸಂಬಡಿ ಟೋಲ್ಡ್ ಮಿ ಪ್ರತಾಪ್ ಸಿಂಹ ಸ್ಟಡಿಡ್ ಇನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಇನ್ಸ್ಟಿಟ್ಯೂಟ್ ಅಲ್ಲಿ ಓದಿದಾನಂತೆ, ಅದಕ್ಕೆ ಋಣ ತೀರಿಸ್ತಾವನೆ ಅಂತಂದ್ರು. ಗೊತ್ತಿಲ್ಲ ನನಗೆ. ಓಕೆ, ಬಟ್ ಕಮಿಂಗ್ ಸ್ಟ್ರೇಟ್ ಟು ದಿಸ್ ಫೆಲೋ ವಿಶ್ವನಾಥ್. ಓಕೆ, ಎಲ್ಲರೂ ಭಯ ಬೀಳ್ತಾರೆ. ನಾವು ಯಾರಿಗೂ ಶಿಂಗನಾಯಕರಿಗೆ ಯಾರಿಗೂ ಭಯ ಬೀಳಲ್ಲ. ಕಾರಣ ಯಾಕೆ ಅಂತಂದ್ರೆ ನಾವು ಇರೋದನ್ನ ಓಪನ್ ಆಗಿ ಮಾತಾಡ್ತೀವಿ. ರೆಡ್ಡಿ ಜನಾಂಗದವನು ಆಯ್ತಾ, ಇಲ್ಲಿ MLA ಆಗಿದ್ದಾನೆ 4 ಟರ್ಮ್. ಒಕ್ಕಲಿಗರು ನೆಕ್ಸ್ಟ್ ಟೈಮು ಯಲಾಂಕದಲ್ಲಿ ವಿಶ್ವನ ಸೋಲಿಸಿ ಕೆಂಪೇಗೌಡರು 70 ವರ್ಷ ಆಡಳಿತ ಮಾಡಿದಂತ ಜಾಗದಲ್ಲಿ ಯಾರಾದ್ರೂ ಒಕ್ಕಲಿಗನು ಗೌಡ ಅಲ್ಲಿ MLA ಆಗಿ, ಖಂಡಿತ ಏನಿದು ಭಿಕ್ಷೆ ಬೇಡ ಕೆಲಸ. ಕೆಂಪೇಗೌಡರ ಹೆಸರಿಗೆ ಮಸಿ ಬೆಳಿತಿರಲ್ರೋ, ಯಲಾಂಕದಲ್ಲಿ ಯಾರಾದ್ರೂ ಪಕ್ಕಾ ಗೌಡನ್ನ ನಿಲ್ಸಿ ಗೆಲ್ಸ್ರಿ. ಇಂಥವ್ರನ್ನೆಲ್ಲ ಈ ಕೊಲೆಗಾರರಿಗೆ ಹೆಲ್ಪ್ ಮಾಡ್ತೀನಿ, 200 ಗಾಡಿಯಲ್ಲಿ ಹೋಯ್ತೀನಿ, ಇವನ್ ಪರ್ಮನೆಂಟ್ ಆಗಿ ಹೋಗ್ಬಿಡ್ಲಿ. ವಿಶ್ವ 2028ಗೆ ಪರ್ಮನೆಂಟ್ ಧರ್ಮಸ್ಥಳ ಕಳಿಸ್ಬಿಡಿ. ಯಾರಾದ್ರೂ ಅಲ್ಲಿ ಕರೆಕ್ಟ್ ಆಗಿರೋರು ನಿಂತ್ಕೊಂಡು ಗೆಲ್ಲಬೇಕು, ಇವನ್ ವಿಶ್ವನ್ನ ಸೋಲಿಸ್ಬೇಕು. ಅಲ್ರಿ, ಹೆಂಡತಿ ಮಕ್ಳಿದಾರೆ, ಸಂಸಾರ ಇದಾರೆ, ಕೊಲೆಗಾರರಿಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತೀನಿ, 200 ಗಾಡಿ ಎತ್ಕೊಂಬತ್ತಾನೆ. ಏನ್ ಪಾಳ್ಯಗಾರ ಇದು? ಕೆಂಪೇಗೌಡ ಪಾಳ್ಯಗಾರ, ಅವನ ವಂಶದವ್ರು ನಾವಿರ್ಬೇಕಾರೆ ಇನ್ನೊಬ್ಬ ಪಾಳ್ಯಗಾರ ಮಾಡೋ ಅವಶ್ಯಕತೆ ಇಲ್ಲ. ಪಾಳ್ಯಗಾರದ್ದು ನ್ಯಾಯ ಜೊತೆ ಇರ್ಬೇಕೆ ಹೊರತು ಅನ್ಯಾಯ ಜೊತೆ ಇರಬಾರ್ದು. ಕೊಲೆಗಾರ ಪರವಾಗಿ ನಿಂತಾನೆ ಅಂತಂದ್ರೆ ಅವನನ್ನ ಸಮಾಜ ಧಿಕ್ಕರಿಸಬೇಕು ಅಂತ ಹೇಳುತ್ತಾ ಡೆಫಿನೆಟ್ಲಿ. ಆಮೇಲೆ ಈ ವಿಡಿಯೋ ಆಗಿದ ತಕ್ಷಣ ಇನ್ನೊಂದು ವಿಡಿಯೋ, ಶಂಕರ್ ಘಟ್ಟ ಕೀರ್ತಿ. ಅವನ ಆಕ್ಚುಲಿ ಶಂಕರ್ ಘಟ್ಟ ಕೀರ್ತಿ ಅಂತ ಶಿವಮೊಗ್ಗದವನು. ಆಕ್ಚುಲಿ ಅವನ ಹೆಸರು, ನಿಜವಾದ ಹೆಸರು ಶಂಕರ್ ಘಟ್ಟ ಕೀರ್ತಿ ಅಂತ. ಇಲ್ಲಿಗೆ ಬಂದ್ಮೇಲೆ ಕಿರಿಕೀರ್ತಿ ಅಂತ ಮಾಡ್ಕೊಂಡಿದ್ದಾನೆ. ಒಂದು ಕಿರಿಕೀರ್ತಿ ಬಗ್ಗೆ ಸಂಪೂರ್ಣ ಅವರು, ಅವ್ರ ಫ್ಯಾಮಿಲಿ, ಅವ್ರ ಅಪ್ಪ ಬಗ್ಗೆ ಒಂದು ಸಂಪೂರ್ಣ ಒಂದು ಸ್ಮಾಲ್ ವಿಡಿಯೋ ಇದೆ. ಇದಾದ್ಮೇಲೆ ಮತ್ತೆ 10 ನಿಮಿಷ ಬಿಟ್ಟು ಬರ್ತೀನಿ, ನೀರ್ಗೀರ್ ಕುಡಿದು ಬರ್ತೀನಿ. ಅದೊಂದು ಕಿರಿಕೀರ್ತಿ ಇವತ್ತು ಮುಗಿಸ್ಬಿಟ್ರೆ ಇವತ್ತಿಂದು ಭಾನುವಾರ 3 ಇಡೀ ಮಣ್ಣಾಕದಂಗೆ. ನಮಸ್ಕಾರ. ಓಕೆ, ಎಲ್ಲ ಚೆನ್ನಾಗಿರಿ. ಒಂದಂತೂ ನಿಜ, ಈ ಧರ್ಮಸ್ಥಳ ವಿಚಾರಕ್ಕೆ ಯಾವನೇ ಬರ್ಲಿ ಕೊಲೆಗಾರ ಪರವಾಗಿ ನಿಮ್ ಮಾನ ಮರ್ದಿ ಹಾಳು ಮಾಡ್ಕೊಳಂಗಿರ ಬರ್ರಿ. ನಾವಂತೂ 3 ಬಿಟ್ಟು ನಿಂತಿದೀವಿ. ಈ ಕೇಸು ಲಾಜಿಕಲ್ ಕನ್ಕ್ಲೂಷನ್ ಹೋಗ್ಲೇಬೇಕು. SIT ತನಿಖೆ ಮಾಡ್ಬೇಕಾರೆ ಇವನ್ ಯಾವನ್ರಿ ಯಲಹಂಕ MLA 200 ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ನಾವೇ ಹೋಗಿಲ್ಲ. ಯಾಕೆಂದ್ರೆ SIT ತನಿಖೆಗೆ ತೊಂದರೆ ಆಗುತ್ತೆ. ಇವನು 200 ಗಾಡಿ ಎತ್ಕೊಂಡು ಕೊಲೆಗಾರ ಪರವಾಗಿ ಹೋಗ್ತಾನಂತೆ. ಇನ್ನೊಂದಷ್ಟು ಗಲಾಟೆ ಮಾಡಕ ಅವನು ಗಿಳಿಯಾರು ನುಗ್ಗೊಡಿತೀವಿ ಅಂತಂದ್ರು ಹೊಡೆದ್ರು. ಇವನು ಇವಾಗ 200 ಗಾಡಿ ಎತ್ಕೊಂಡು ಇನ್ನೊಂದಷ್ಟು ಗಲಾಟೆಗಳು ಮಾಡ್ಸಕ್ ಹೋಯ್ತಾವನೆ ಅನ್ಸುತ್ತೆ. ಬುದ್ಧಿಗಿದ್ದಿಲ್ವೇನೋ ನಿಮ್ಗೆಲ್ಲ? ಅದು ಏನು MLAಗಳಾಗ್ತಿರೋ ಜನರಿಗೆ ಮೋನೋಪಲಿ ಹೊಡಿತೀವಿ. ವಿಶ್ವ 2028ಕ್ಕೆ ವಿಶ್ವ ನೀನು ಎಷ್ಟೇ ದುಡ್ಡು ಖರ್ಚು ಮಾಡು, ಎಷ್ಟೇ ರೌಡಿಗಳನ್ನ ಮಾಡ್ಕ, 2028ಕ್ಕೆ ನಿನ್ನ ಮೇಲೆ ಕಣ್ಣಿಟ್ಟಿದೀವಿ ಕಣ. ಖಂಡಿತವಾಗಿ ಒಕ್ಕಲಿಗರನ್ನ ಗೆಲ್ಲಿಸ್ತೀವಿ, ನಿನ್ನನ್ನು ಸೋಲಿಸ್ತೀವಿ. ಓಕೆ, ಬೊಮ್ಮಾಯಿಗಿದೆ ಮಾತನ್ನು ಹೇಳಿದ್ದೆ. ನಾನು ತಾಲೂಕ್ ಪಂಚಾಯತಿ ಗೆದ್ದಿಲ್ಲ, ಒಂದು ಜಿಲ್ಲಾ ಪಂಚಾಯತಿ ಗೆದ್ದಿಲ್ಲ, ನಾಟಿವನೆ ಕಾರ್ಪೊರೇಟರ್ MLA ಏನೂ ಅಲ್ಲ, ನಥಿಂಗ್. ಪೊಲಿಟಿಕಲ್ ಕೆರಿಯರ್ 0. ಬಟ್ 2019ಕ್ಕೆ MP ನಿಂತ್ಕೊಂಡು 8,000 ಓಟ್ ತಗೊಂಡು ಇಂಡಿಪೆಂಡೆಂಟ್ ಆಗಿ. ಪೊಗರಂತೂ ಬೆಜ್ಜಾನಿದೆ ನನಗೆ. ಪೊಗರು ನನಗೆ 4 ಪೊಗರು ಎಕ್ಕುವ ಒಂದಿ ವಿಶ್ವ. ಇವೆಲ್ಲ ಸ್ಟೇಟ್ಮೆಂಟ್ಗಳು ಚೆನ್ನಾಗಿರಲ್ಲ. ಏನು BJP ಅಂತಂದ್ರೆ ಕೊಲೆಗಾರಗಳಿಗೆ ಓಪನ್ ಆಗಿ ಸಪೋರ್ಟಾ? ನಿಮಗೂ ಅಷ್ಟೇ. ಜನ ಅದಕ್ಕೆ ನಿಮ್ಮನ್ನು 2023ರಲ್ಲಿ ಸೋಲ್ಸಿದ್ದು. ಅರ್ಥ ಆಯ್ತಾ? ಮತ್ತೆ ಸೋಲಿಸ್ತಾರೆ ನಿಮ್ಮನ್ನ, ಮತ್ತೆ ಮೂಲೆ ಗುಂಪು ಮಾಡ್ತಾರೆ. ದರ್ ಇಸ್ ನೋ ಲೀಡರ್ ಇನ್ ಬಿಜೆಪಿ ಹೇಳ್ಕಣಕ್ಕೆ ಒಬ್ಬ ಲೀಡರ್ ಗತಿ ಇಲ್ಲ. ನೀವುಗಳು ನೋಡಿದ್ರೆ ಕೊಲೆಗಾರರಿಗೆ SIT ತನಿಖೆ ಮಾಡ್ಬೇಕಾದ್ರೆ ಆ ಸಿದ್ದರಾಮಯ್ಯ ಮಾಡಲ್ಲ ಅಂದ್ರು, ಬಲವಂತ ಮಾಡಿ ಮಾಡಿಸಿದೀವಿ, ಮುಚ್ಕೊಂಡಿರೋ ಅಂತಂದ್ರ ಇಲ್ಲ ಸಾಬರು ಮಾಡಿಸ್ತಾವ್ರೆ ಅಂತ ಇವನು ಅಶೋಕ. ನಿನ್ನೆ ಅವನು ಪೋಸ್ಟ್ ಕಾರ್ಡ್ ಮಹೇಶ್ ಕಡೆ ಏನ್ ಹೇಳ್ತಾನೆ, ಈಸ್ ಟೆಲ್ಲಿಂಗ್ IAS ಅವ್ರು ಫಂಡಿಂಗ್ ಮಾಡ್ತಾವ್ರಂತೆ ಸಮೀರ್ಗೆ. ಲೇ ಮಹೇಶ ತಿಕ್ಲಾ, ನಿನ್ಗೆ ಯಾರೋ ಫಂಡಿಂಗ್ ಮಾಡ್ತಾವ್ರೆ? ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ಯಾ?
ಬ್ರೀಫ್ ಕೇಸ್ ಇಸ್ಕೊಂಬಂದ, ನಿನ್ಗೂ ಅದೇ ಮಾತನ್ನ ಕೇಳ್ಬೋದಲ್ಲ. ಅವ್ನ್ ಪೋಸ್ಟ್ ಕಾರ್ಡ್ ಮಹೇಶನ್ ಕೇಳ್ತಾನೆ, ISIS ಫಂಡಿಂಗ್ ಮಾಡ್ತಾರಂತೆ. ಲೈ, ಭಾರತದ ಇಂಟೆಲಿಜೆನ್ಸಿ ಎಲ್ಲೆಲ್ಲಿ ಏನೇನ್ ಬಾಳ್ತಾವ್ರೆ, ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಇದೆ. ನಾನ್ ಬಾಯ್ ಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಾಯ್ ಬಿಡ್ತಾ ಇಲ್ಲ. ಹೇ, ನಿಮ್ಮ ಅಪ್ಪನಂಗ್ ಇನ್ಫಾರ್ಮೇಶನ್ ಇದೆ ನನ್ನ ಹತ್ರ. ಹೇಳ್ತೀನಲ್ಲ, ಇಂಟೆಲಿಜೆನ್ಸ್ಗಿಂತ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಹತ್ರ ಇದೆ. ನಾವು ಮಾತಾಡಿದ್ರೆ ಎಲ್ಲೋ ಹೋಗುತ್ತೆ. ಮುಚ್ಕೊಂಡಿದೀವಿ ನಾವು. ಏನಕ್ಕೆ ಅಂತಂದ್ರೆ ಆ SIT ತನಿಖೆನ ದಿಕ್ತಪ್ಪಿಸಬಾರ್ದು ಅಂತ. ISIS ಮಾಡೋಂತೆ ತನಿಖೆ ಮಾಡ್ಕೊಂಡು ಕಿತ್ಕೋ. ಓಕೆ, ನಿನ್ನ ಮಕ್ಕಕ್ಕೆ ತಂದು ಕೊಟ್ಟೆ, ಅದು ದುಡ್ಡು 1,000 ಕೋಟಿ ತಂದು ಕೊಡು, ಇಸ್ಕೊಂಬಂದ್ ಕೊಡು, ಆಯ್ತಾ? ನಾನು ಹಂಚ್ಬಿಡ್ತೀನಿ ಎಲ್ಲಾರ್ಗು. ನಾನು ಆಮೇಲೆ ಹೇಳ್ಕೊ ಏನ್ ಬೇಕಾರೆ. ISIS ಕೊಡ್ತಾರಂತೆ. ಇವ್ನ ಪೋಸ್ಟ್ ಕಾರ್ಡಲ್ಲಿ ಮುಖ ನೋಡು, ಆ ಮುಖ ನೋಡು ಎಲ್ಲದಿದೆ. ಆ ಮುಖದಲ್ಲಿ ಏನಾದ್ರು ಸತ್ಯ ಇದೆಯಾ? ಏ ಮಹೇಶ್ ಹೆಗಡೆ, ಸಾಲದಿದ್ದಕ್ಕೆ ಹೆಗಡೆ ಬೇರೆ ಅಂತ ಇಕ್ಕಂತೀಯ? ಅವನೊಬ್ಬ ಗಿಳಿಯಾರು, ಮುದ್ದಿನ ಗಿಣಿಯ ಬಾರೋ, ಸೀಡ್ಸು ಹುಷಾರು. ಥ್ಯಾಂಕ್ ಯು ಅಂಡ್ ವಂಡರ್ಫುಲ್. ಇಟ್ ವಾಸ್ ಎ ವಂಡರ್ಫುಲ್ ದಟ್ ಯಲಹಂಕ ವಿಶ್ವ. ಇವೆಲ್ಲ ಬೇಡ ವಿಶ್ವ, ಏನಕ್ಕೆ ಇವೆಲ್ಲ? ನಿಂಗೂ ವಯಸ್ಸಾಯ್ತು, ಮಗನ್ ಮೇರೆ ಏನೋ MP ಮಾಡ್ಬೇಕಂತಿದ್ದೆ. ಒಕ್ಕಲಿಗರ ಬೆಲ್ಟ್ ಅಲ್ಲಿ ಒಬ್ಬ ರೆಡ್ಡಿನ 4 ಟೈಮ್ MLA ಮಾಡೋರು ಅಂತ ದೊಡ್ಡ ವಿಚಾರ. ಮಿನಿಸ್ಟರ್ ಬೇರೆ ಆಗಿದ್ಯಾ, BDAಗೆ ಚೇರ್ಮನ್ ಆಗಿದ್ಯಾ, ತಿರುಪ್ತಿಗೆ ಡೈರೆಕ್ಟರ್ ಆಗಿದ್ಯಾ, ಸಾಕಷ್ಟು ಆಸ್ತಿ ಮಾಡಿದ್ಯಾ, ಚೆನ್ನಾಗಿದ್ದು ಬಿಡು. ಧರ್ಮಸ್ಥಳ ವಿಚಾರಕ್ಕೆ ಏನಾದ್ರು ಕೈ ಇಟ್ರೆ ಖಂಡಿತವಾಗಿ MLA ಗಿರಿನು 2028ಕ್ಕೆ ಕಳ್ಕಂತೀಯ ವಿಶ್ವ. ಇಷ್ಟು ಹೇಳ್ತೀನಿ. ಮಿಕ್ಕಿದ್ದು ನಿನ್ನ ಹಣೆ ಬರ, ನಿನ್ನ ಹಣೆ ಬರ ಏನ್ ಬೇಕಾದ್ರೆ ಮಾಡ್ಕೊ. ಆ ತಲಾಟೆ ನನ್ನ ಮಕ್ಕಳು ಏನೋ BJP ನಿಂಗೆ ಹೇಳ್ಕೊಡ್ತಾರೆ. ಇವನು ಅಶೋಕನ್ ಸುಮ್ಮನೆ ಆದಾಗ ನೀ ಶುರು ಹಚ್ಕೊಂಡಿದ್ಯಾ. ಅವ್ನು BC ಪಾಟೀಲ್ ನೋಡಿದ್ರೆ ಹುಚ್ಚ ಅಂತಾನೆ, ಇವ್ನು ನೋಡಿದ್ರೆ ಸಾಬ್ರು ಕಮ್ಯುನಿಸ್ಟರು ಅಂತಾನೆ. ಅವನು ಪೋಸ್ಟ್ ಕಾರ್ಡ್ ಮಹೇಶ್ ಹೆಗಡೆ ಯಾರೋ ISIS ಫಂಡಿಂಗ್ ಮಾಡ್ತಾರಂತೆ. ಲೇ ಶಾ ನಾಯಕ, ಮಹೇಶ್ ಹೆಗಡೆ ಶಾ ನಾಯಕ, ಏನು ಹೇಳ್ದೆ ನೀನು? ಏನು ಹೇಳ್ದೆ ಲೇ? ISIS ಇಂಡಿಯನ್ ರಾ ಏನ್ ಮಾಡ್ತದೆ ಹೇಳೇನಾ? ನಿಮ್ ಗೌರ್ಮೆಂಟು, ಸೋ ಕಾಲ್ಡ್ ನಿಮ್ ಗೌರ್ಮೆಂಟು ರಾನ ಬಳಸಿ ಏನೇನ್ ಮಾಡ್ತಾ ಇದೆ ಒಳ್ಳಲ್ಲಿ ಬಾಯ್ ಬಿಟ್ಟು ಹೇಳ. ಲೈ, ಹುಷಾರಾಗಿ ಮಾತಾಡು. ಬಾಯಿ ಐತೆ ಅಂತ ಏನೋ ಎಲ್ಲ ಅಂಟಾಕದಲ್ಲ. ಏನ್ ಕಿತ್ಕೊಂಬಿಡ್ರಿ. ಏನೋ ಅವನ ಕೈಯಲ್ಲಿ NIA ಚೀಫ್ ಅಜಿತ್ ಡೋವಲ್ ಕೈಯಲ್ಲ, ಅವ್ನು ಏನೇನ್ ಬಾಳ್ತಾನ ನಮ್ಮ ಹತ್ರ ಎಲ್ಲ ಇದೆ. ಯು ಡೋಂಟ್ ಸಿಂಕ್. ಓಕೆ, ಇಲ್ಲೇ ಇದ್ದಂತ CBI ಡೈರೆಕ್ಟರ್ ನಾವು ನೋಡಿದ್ರೆ ಏನ್ ಕತೆ ಇಲ್ಲ. ಓಕೆ, ನಮ್ಗೆಲ್ಲಾ ಬಾಳು ಗೊತ್ತೈತೆ, ಇನ್ಕ್ಲೂಡಿಂಗ್ ಇಂಟೆಲಿಜೆನ್ಸಿ, ರಾ, NIA ಏನೇನ್ ಬಾಳ್ತಾವ್ರೆ ವರ್ಲ್ಡ್ ಅಲ್ಲಿ, ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡಿ ಏನೇನ್ ಗಬ್ಬೆ ಬರಿಸ್ತಾ ಇದಾರೆ. ಬಾಯ್ ಬಿಟ್ರೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಸುಮ್ಮನೆ ಇದ್ದೀನಿ. ನನಗೆ ನ್ಯಾಷನಲ್ ಸೆಕ್ಯೂರಿಟಿ ಅಂತ ತೆಗೆದ್ಬಿಡು ಅಂತ ಹೇಳು. ನಾನು ಬಾಯ್ ಬಿಟ್ಟು ಹೇಳಿದ್ರೆ ಜನ ಚಪ್ಪಲಿ ಹೊಡಿತಾರೆ. ಇವ್ರು ಮಾಡ್ತಾರೆ ಕೆಲಸ. ISIS ಅಂತೆ. ಯಾಕೆ ಇಲ್ಲಾರು ಕಾಸು ಕೊಡಲ್ವಾ? ತರ್ಸ್ಲೇನಾ ಕಾಸು ಇಲ್ಲೇನೆ? ಲೈ ಮಹೇಶ್ ಹೆಗಡೆ, ಕೇಂದ್ರ ಸರ್ಕಾರದ ಇನ್ವೆಸ್ಟಿಗೇಷನ್ ಅಂತೆ. ಮುಖ ನೋಡ್ಕೋ, ಬೇವರ್ಸಿ. 183 ಲಕ್ಷ ಕೋಟಿ ಸಾಲ ಮಾಡಿಟ್ಟವನೆ ಮೋದಿ. ಕರ್ನಾಟಕದ 7.5 ಲಕ್ಷ ಕೋಟಿ ಸಾಲ ಐತೆ ಸಿದ್ದರಾಮಯ್ಯ ಸರ್ಕಾರ, ಅದಕ್ಕೆ ಹಿಂದಿನವ್ರು ಮಾಡಿರೋ ಸಾಲ. ಆ ಮೋದಿ ನೋಡಿದ್ರೆ 183 ಲಕ್ಷ ಕೋಟಿ ಸಾಲ ಮಾಡಿಟ್ಟವನೆ. ಏನ್ ಕಿಸಿಯೋದು? ಮಾಡಿರೋದೆಲ್ಲ ಬರೀ ಸಾಲಗಳು, ಮುಂಡಾ ಮುಚ್ಚ ಕೆಲಸ. 4-5 ಜನ ಉದ್ಧಾರ ಆಗೋರೆ, ಮಿಕ್ಕಿದವರೆಲ್ಲ ಸಾಲ. ಇನ್ ಜನ ಆತರ ತಿನ್ನಕ್ಕೆ ಉಣ್ಣಕ್ಕೆ ಮಲ್ಗಕ್ಕೆ ಇಷ್ಟು ಬಿಟ್ರೆ ಏನೂ ಇಲ್ಲ. ಏನು NIA ಅಂತೆ, ಯಾಕೋ IS ಅಲ್ಲೇ ಬೇವರ್ಸಿ ಇಲ್ಲೇ ಕೊಡ್ತಾರ ದುಡ್ಡು. ಮಾರಾಟ ಆಗ್ಬೇಕು ಅಂತಂದ್ರೆ ಏನು ISIS ಗಂಟೆ ಏನು ಹೋಗ್ಬೇಕಾಗಿಲ್ಲ. ಪುಂಗ್ಬೇಕಾದ್ರೆ ನೆಟ್ಟಿಗೆ ಪುಂಗ್ರು, ಅಟ್ಲೀಸ್ಟ್ ಅದ್ರಲ್ಲಿ ಒಂದು ಸ್ಟಡಿ ಇರ್ಲಿ. ಓಕೆ, ನಮ್ಗೆ ವಿಚಾರ ಎಷ್ಟೇ ಸ್ನೇಹಿತರೆ, ಧರ್ಮಸ್ಥಳದ ವಿಚಾರಲ್ಲಿ ಯಾವನೇ ತಲೆ ಹಾಕಿ ಯಾವನೇ ಅವ್ರದ್ದು ಅಲ್ಲಾಡ್ಸಕ್ ಬಂದ್ರೆ ಅಲ್ಲಾಡ್ಸು ಇದೊಂದು ಕೆಲಸ ಮಾಡ್ರೆ ಬೇರೆ ಒಬ್ಬನಾಗ ಒಬ್ಬನ್ ಬರ್ತಾರೆ. ಅಶೋಕ ಆಯ್ತು, ಇವನು ವಿಶ್ವೇಶ ಭಟ್ಟ ಆಯ್ತು, ಅವ್ನ್ ಗಿಳಿಯಾರ ಆಯ್ತು, ಇವನ್ ಕಿರಿಕೀರ್ತಿ ಆಯ್ತು, ಅವ್ನು ಯಾರೋ ಪೌಡರ್ TV ರಾಕೇಶ್ ಶೆಟ್ಟಿ ಆಯ್ತು. ಈಗ ನೋಡಿದ್ರೆ MLA ವಿಶ್ವನಾಥ್ 200 ಗಾಡಿ ಎತ್ಕೊಂಡು ಹೋಯ್ತಂತೆ ಕೊಲೆಗಾರರ ಪರವಾಗಿ. ಅಲ್ಲಿ SIT ತನಿಖೆ ಮಾಡ್ತಾರೆ. ಮಾನ ಮರ್ಯಾದೆ ಬೇಡವಾ? ಅಟ್ಲೀಸ್ಟ್ ಒಂದು ತನಿಖೆಗೆ ಮಾನ ಮರ್ಯಾದೆ ಬೇಡವಾ? ಒಬ್ಬ MLA ಆಗಿ ಒಂದು ಡಿಸೆನ್ಸಿ ಬೇಡವಾ? 200 ಗಾಡಿ ಹೋಯ್ತೀನಿ ಅಂತಾನೆ. ಅದೇ MLA ಆಗಿ ಚೆನ್ನಾಗಿ ಬಾಚವ್ರೆ, ಅದಕ್ಕೆ 200 ಗಾಡಿ ಎತ್ಕೊಂಡು ಹೋಗ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಗಾಡಿಗೆ ಪೆಟ್ರೋಲ್ ಹಾಕೊಂಡು ಹೋಗಕ್ಕಾಗಲ್ಲ. ಇಂಥ ಕರಪ್ಟ್ಗಳನ್ನೆಲ್ಲ, ಭ್ರಷ್ಟರನ್ನೆಲ್ಲ 2028ಕ್ಕೆ ಸೋಲ್ಸಿ ಮನೆ ಕಳಿಸ್ಲೇಬೇಕು. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಕಿರಿಕಿರ್ತಿದೊಂದು ವಿಡಿಯೋ ಇದೆ. ಆಫ್ಟರ್ 10 minutes ಐ ವಿಲ್ ಹ್ಯಾವ್ ಸಮ್ ಫುಡ್, ಐ ವಿಲ್ ಕಮ್ ಬ್ಯಾಕ್. ಕಿರಿಕಿರ್ತಿದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ. ಕಿರಿಕಿರ್ತಿದು ಎಕ್ಸ್ಕ್ಲೂಸಿವ್. ಆಕ್ಚುಲಿ ಅವನ ಹೆಸರು ಕಿರಿಕಿರ್ತಿ ಅಲ್ಲ, ಕೀರ್ತಿ ಶಂಕರ್ ಘಟ್ಟ, ಶಿವಮೊಗ್ಗದ ಹುಡುಗ. ಇವಂದು ಇವ್ರ ಅಪ್ಪಂದು ಇಬ್ಬರದು ಇದೆ. ಕಿರಿಕಿರ್ತಿದು ಅವ್ರ ಅಪ್ಪಂದು ಇಬ್ಬರದು ಹೇಳ್ತೀನಿ ಬಂದ್ಬಿಟ್ಟು. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಜೈ ಕರ್ನಾಟಕ.